ತಿರುಪತಿ ತಿಮ್ಮಪ್ಪನಿಂದ ಕದ್ದು ತಂದ ತೇರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಳೆಯಲಾಗುತ್ತೆ. ಈ ದೇವಸ್ಥಾನದಲ್ಲಿ ಜೋಗಪ್ಪನ ಪದ್ಧತಿ ಇದೆ. ಸಾಕ್ಷಾತ್ ಶಿವನು ಕುಳಿತು ತಪೋಗೈದಂತಹ ತಪಸ್ಸು ಮಾಡಿದಂತಹ ಉರಿಗದ್ದಿಗೆ ಜಾಗವನ್ನು ನೀವು ಕೂಡ ನೋಡಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ನಮ್ಮ 2 ವಿಡಿಯೋಗಳಲ್ಲಿ ಸುಮಾರು 2000 ವರ್ಷಗಳ ಇತಿಹಾಸವಿರುವಂತಹ ಪರಶಿವನೇ ಕೂತು ತಪೋಗೈದಂತಹ ಈ ಜಾಗ ಸಿದ್ಧರು, ಸಂತರು, ಸಾಧುಗಳು, ಋಷಿಗಳು, ಯೋಗಿಗಳು, ತಪಸ್ವಿಗಳು ಅನುಷ್ಠಾನ ಮಾಡಿ ತಮ್ಮ ಜೀವನದ ಪರಮ ಗುರಿಯನ್ನು ಸಾಧಿಸಿದಂಥ ಆದಿಚುಂಚನಗಿರಿಗೆ ಬಂದು ಪಂಚಲಿಂಗಗಳಾದಂತಹ ಗಂಗಾಧರೇಶ್ವರ, ಗವಿಸಿದ್ದೇಶ್ವರ, ಕತ್ತಲೆ ಸೋಮೇಶ್ವರ, ಬೆಟ್ಟದ ತುದಿಯಲ್ಲಿ ಇರುವಂತಹ ಚೇಳೂರು ಕಂಬ ಮತ್ತು ಗಳಿಗೆ ಗಲ್ಲಿನ ವಿಶೇಷತೆಗಳನ್ನು ನೋಡಿಕೊಂಡು ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ನಂತರ ಪಕ್ಕದಲ್ಲಿ ಇರುವಂತಹ ಮಾಯಿ ಪಾರ್ವತಿ ದೇವಿ ಕಂಬದಮ್ಮನಾಗಿರುವಂತಹ ಸ್ತಂಭಾಂಬಿಕ ದೇವರನ್ನು ನಾವು ದರ್ಶನ ಮಾಡಿಕೊಂಡು ನಂತರ ನಾವು ಸ್ವಾಮೀಜಿಗಳು ಐಕ್ಯವಾದಂತಹ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಐಕ್ಯವಾದಂತಹ ಸ್ಥಳವನ್ನು ನಾವು ದರ್ಶನ ಮಾಡಿದ್ದು. ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ವಿಶೇಷತೆಗಳನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇನೇ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. 2000 ವರ್ಷಗಳ ಇತಿಹಾಸವಿರುವ ಪುರಾತನ ಕಾಲದ ದೇವಸ್ಥಾನವಾಗಿರುವಂತಹ ಆದಿಚುಂಚನಗಿರಿಯೇ ರಾಜರು ಕಾಲದಿಂದನೂ ಅಂದರೆ ವಿಜಯನಗರ ಸಾಮ್ರಾಜ್ಯ ಅರಸುಗಳು, ಯಲಂಕದ ನಾಡಪ್ರಭುಗಳು, ತುರುವೇಕೆರೆ, ಬೆಳ್ಳೂರು ಪಾಳ್ಯದವರು ಈ ದೇವಸ್ಥಾನಕ್ಕೆ ಭಕ್ತಿಯಿಂದ ನಡೆದುಕೊಳ್ತಾ ಇದ್ರಂತೆ. ಹೊಯ್ಸಳ ರಾಜ್ಯದ ವೀರಸಿಂಹ ದೇವರಾಜ ಮತ್ತು ಯಲಂಕದ ನಾಡಪ್ರಭುಗಳು ನಮ್ಮ ಭೈರವೇಶ್ವರನಿಗೆ ದತ್ತಿ ಕೊಡ್ತಾ ಇದ್ರಂತೆ. ಆದ್ದರಿಂದ ಈ ಆದಿಚುಂಚನಗಿರಿ ಕ್ಷೇತ್ರ ಪುರಾತನ ಕಾಲದಿಂದಲೂ ಶೈವ ಕ್ಷೇತ್ರವಾಗಿತ್ತು ಅಂತ ಹೇಳ್ಬಹುದು. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವಾಗಿ ನಾವು ಆಚೆ ಬಂದಾಗ ಎಡಭಾಗದಲ್ಲಿ ನವನಾಥ ದೇವಾಲಯವಿದೆ, ಬಲಭಾಗದಲ್ಲಿ ಪರಶಿವನು ಕೂತು ತಪೋಗೈದಂತಹ ಉರಿಗದ್ದಿಗೆಯ ಜಾಗವಿದೆ. ಅದೇ ಜಾಗದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಇರುವಂಥದ್ದು. ನಾನು ಹೋದಾಗ ಆ ದೇವಸ್ಥಾನ ಓಪನ್ ಇರಲಿಲ್ಲ. ಸಾಮಾನ್ಯವಾಗಿ ಆ ದೇವಸ್ಥಾನ ಓಪನ್ ಇರುತ್ತೆ, ಆದರೆ ಈ ಟೈಮಲ್ಲಿ ಯಾಕೋ ಗೊತ್ತಿಲ್ಲ ಅದು ಓಪನ್ ಇರಲಿಲ್ಲ. ನೀವೇನಾದರೂ ಈ ದೇವಸ್ಥಾನ ಭೇಟಿ ಕೊಟ್ಟಾಗ ಆ ಉರಿಗದ್ದಿಗೆಯ ಜಾಗವನ್ನು ನೋಡಿ ದರ್ಶನ ಮಾಡಬಹುದು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ನೀವು ನೋಡ್ತಾ ಇರುವಂತಹ ಬೀಜ ಸಭಾಂಗಣ ಏನಿದೆಯೋ ಅಲ್ಲಿ ಯಾರಾದರೂ ಇಚ್ಛೆ ಪಟ್ಟವರು ಅಂದರೆ ಈಗ ಮನೆ ದೇವರು ಅಥವಾ ಸರಳವಾಗಿ ವಿವಾಹ ಮಾಡ್ಕೋಬೇಕು ಅನ್ನೋರು ಇಲ್ಲಿ ಬಂದು ಅವರ ಮಠದ ಇಂತಿಷ್ಟು ಅಮೌಂಟ್ ಅಂತ ಅವರು ದುಡ್ಡನ್ನ ಕಟ್ಟಿಸ್ಕೊತಾರೆ. ಅಲ್ಲಿ ಕಟ್ಟಿ ಇಲ್ಲಿ ಸರಳ ವಿವಾಹವನ್ನು ಕೂಡ ಮಾಡ್ಕೋದ ಮೇಲೆ ಎಲ್ಲ ವಿಶೇಷತೆಗಳನ್ನು ನಾವು ನೋಡಿಕೊಂಡು ನಾನಿವಾಗ ಮೆಟ್ಲಿಂದ ಕೆಳಗಡೆ ಇಳಿತಾ ಇದ್ದೀನಿ. ಕೆಳಗಡೆ ಇಳಿದ ಮೇಲೆ ಏನು ವಿಶೇಷತೆ ಇದೆ ಅನ್ಕೊಂತಿದ್ದೀರಾ? ಬೆಟ್ಟದ ಮೇಲೆ ಎಷ್ಟು ವಿಶೇಷತೆಗಳಿದೆಯೋ ಹಾಗೆ ಕೆಳಗಡೆನೂ ಕೂಡ ತುಂಬಾ ವಿಶೇಷತೆಗಳಿದ್ದಾವೆ. ನೀವು ಬೆಟ್ಟ ಇಳಿದು ಸ್ವಲ್ಪ ಪಕ್ಕದಲ್ಲೇ ಬಂದರೆ ಇಲ್ಲಿ ತೇರನ್ನು ನಿಲ್ಲಿಸಲಾಗಿದೆ. ಈ ತೇರನ್ನು ಶಿವರಾತ್ರಿಯ ದಿನ ಸ್ವಾಮಿ ಭೈರಪ್ಪನಿಗೆ ಎಳೆಯುವಂತಹ ತೇರು. ಇದು ಪುರಾಣಗಳ ಪ್ರಕಾರ ಈ ತೇರನ್ನು ನಮ್ಮ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ಬೇರೆಯವರಿಂದ ಇದನ್ನು ಕತ್ಕೊಂಡು ಬಂದಿದ್ದು. ಇದೇನಪ್ಪ ಸ್ವಾಮಿ ಕತ್ಕೊಂಡು ಬಂದರು ಅಂತ ಹೇಳ್ತೀರಾ? ಹೌದು, ಸ್ವಾಮಿ ಕಾಲಭೈರವೇಶ್ವರನು ತಿರುಪತಿ ತಿಮ್ಮಪ್ಪನು ಭಾವಭಾಮೈದರಾಗಿರ್ತಾರೆ. ಒಂದಿನ ಪಗಡೆ ಆಟ ಆಡುವಾಗ ತಿರುಪತಿ ತಿಮ್ಮಪ್ಪ ಸೋತು ಹೋಗ್ತಾರೆ. ತನ್ನಲ್ಲಿರೋ ವಸ್ತುಗಳನ್ನೆಲ್ಲದನ್ನು ಅಡಮಾನ ಇಟ್ಟಿರ್ತಾರೆ. ಆದರೆ ಈ ತೇರನ್ನು ಒಂದನ್ನು ಇವರು ಬಚ್ಚಿಟ್ಕೊಂಡಿರ್ತಾರೆ. ಇದನ್ನು ಕಂಡಂತಹ ಕಾಲಭೈರವೇಶ್ವರನಿಗೆ ಕೋಪ ಬರುತ್ತೆ. ಹಾಗಾಗಿ ಈ ತೇರನ್ನು ಅವರು ಕದ್ದು ಎತ್ಕೊಂಡು ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 4 ಗಂಟೆನಲ್ಲಿ ಈ ಜಾಗಕ್ಕೆ ತಂದು ತೇರನ್ನು ಎಳೆಯಲಾಗುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಶಿವರಾತ್ರಿ ಆದ ಬೆಳಗ್ಗಿಗೆ ಇಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4 ಗಂಟೆಗೆ ಈ ತೇರನ್ನು ಇಂದಿನವರೆಗೂ ಕೂಡ ಅದನ್ನು ಎಳೆಯಲಾಗುತ್ತೆ. ಪ್ರತಿ ವರ್ಷ ಹಾಗೇನೆ ಮಾಡಲಾಗುತ್ತೆ. ಶಿವರಾತ್ರಿಯ ದಿನದಂದು ಈ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತವೆ ಮತ್ತು ಉತ್ಸವಗಳು ನಡೀತವೆ. ಅಂದು ಜನಸಂಖ್ಯೆ ಅನ್ನೋದು ಲಕ್ಷಾಂತರ ಜನಸಂಖ್ಯೆಗಳು ಇಲ್ಲಿ ನೆರೆದಿರ್ತಾರೆ. ಶಿವರಾತ್ರಿಯ ದಿನ 9 ದಿನಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಥರ ನಡೆಯುತ್ತೆ. ಇಲ್ಲಿ ಒಂದೊಂದು ದೇವತೆಗಳಿಗೂ ಕೂಡ ಒಂದೊಂದು ದಿನ ಉತ್ಸವವನ್ನು ನಡೆಯುತ್ತೆ. ಅಂದರೆ ಈಗ ಪಂಚಲಿಂಗಗಳಾದಂತಹ ಗವಿಸಿದ್ದೇಶ್ವರ, ಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಚಂದ್ರಮೌಳೇಶ್ವರ ಹೀಗೆ ಒಂದೊಂದು ದಿನವೂ ಕೂಡ ಒಂದೊಂದು ಉತ್ಸವ ನಡೆಯುತ್ತೆ. ಇಲ್ಲಿ
ಸೋಬಾನೆ, ಕೋಲಾಟ, ನಂದಿ ಕುಣಿತ ಮತ್ತು ಕೀಲು ಕುದುರೆ, ತಮಟೆ ವಾದ್ಯಗಳು ಮತ್ತು ಅಕ್ಕಪಕ್ಕದ ಗ್ರಾಮದ ದೇವತೆಗಳನ್ನು ತಂದು ಇಲ್ಲಿ ಉತ್ಸವವನ್ನು ನಡೆಸಲಾಗುತ್ತೆ. ಒಂದೊಂದು ಉತ್ಸವಗಳು ಕೂಡ ಕಣ್ಣಿಗೆ ಆನಂದ ಕೊಡುವಂತಹ ಜಾತ್ರಾ ಮಹೋತ್ಸವ ಆಗಿದೆ. ಜಾತ್ರಾ ಮಹೋತ್ಸವದ ಕೊನೆಯ ದಿನ ಕಾಲಭೈರವೇಶ್ವರ ಸ್ವಾಮಿಗೆ ಈ ತೇರನ್ನು ಎಳೆಯಲಾಗುತ್ತೆ. ಅಂದಿನ ದಿನ ಈ ಮಠದ ಪೀಠಾಧ್ಯಕ್ಷರು ಯಾವ ಸ್ವಾಮೀಜಿಗಳು ಇರ್ತಾರೋ ಆ ಸ್ವಾಮೀಜಿನ ಹೂವಿನ ಪಲ್ಲಕ್ಕಿಯ ಮೇಲೆ ಕೂರಿಸ್ಕೊಂಡು ಅವ್ರನ್ನ ಒತ್ತು ತರಲಾಗುತ್ತೆ. ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಮನಸ್ಸಾಲದ ಆ ಥರ ಇರುತ್ತೆ ಜಾತ್ರಾ ಮಹೋತ್ಸವ. ತೇರನ್ನು ಎಳೆಯುವಾಗ ಎಂದೂ ಗುರು ಕಾಣಲಿಲ್ಲ, ಗುರುವಿನ ಪಾದ ಕಾಣಲಿಲ್ಲ ಅಂತ ಹಾಡುತ್ತಾ ಸ್ವಾಮಿ ಕಾಲಭೈರವೇಶ್ವರನ ಕಳ್ಳಭೈರವ ಕಳ್ಳಭೈರವ ಅಂತ ಕೂಗಿ ಆ ತೇರನ್ನು ಎಳಿತಾರೆ. ಆವಾಗಲೇ ಆ ತೇರು ಮುಂದೆ ಬರೋದು. ಶಿವರಾತ್ರಿಯ ಜಾತ್ರಾ ಮಹೋತ್ಸವ ದಿನಗಳಲ್ಲಿ ಇಲ್ಲಿ ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗುತ್ತೆ. ಯಾರಾದರೂ ಸಾಮೂಹಿಕವಾಗಿ ಅಂದರೆ ಸರಳ ವಿವಾಹವನ್ನು ಮಾಡ್ಕೋಬಹುದು ಅನ್ನೋರಿಗೆ ಇಲ್ಲಿ ತಾಳಿ ಮತ್ತು ಗಂಡು ಹೆಣ್ಣಿಗೆ ಉಚಿತವಾಗಿ ಬಟ್ಟೆಯನ್ನು ಕೊಟ್ಟು ಇಲ್ಲಿನೇ ಸರಳ ವಿವಾಹವನ್ನು ಮಾಡಲಾಗುತ್ತೆ ಅಂದಿನ ಜಾತ್ರಾ ದಿನಗಳಲ್ಲಿ. ಈ ದೇವಸ್ಥಾನಕ್ಕೆ ಬಂದು ಯಾರಾದರೂ ಉಳ್ಕೋಬೇಕು ಅನ್ನೋದಾದರೆ ನೀವು ನೋಡ್ತಿರುವಂತಹ ಬಿಲ್ಡಿಂಗು ಈ ಮಠಕ್ಕೆ ಸಂಬಂಧಪಟ್ಟದ್ದು. ನೀವೇನಾದರೂ ಉಳ್ಕೋಬೇಕು ಅನ್ನೋದಾದರೆ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ರೂಮ್ಗಳು ದೊರೆಯುತ್ತೆ. ಆ ರೂಮ್ಗಳನ್ನ ತೊಗೊಂಡು ನೀವು ರಾತ್ರಿ ಉಳ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಾನಿವಾಗ ಅದು ಬೆಟ್ಟದಿಂದ ಕೆಳಗಡೆ ಇಳಿದು ತೇರಿನ ಜಾಗ ಬಿಟ್ಟು ನಾನಿವಾಗ ಸ್ವಲ್ಪ ಮುಂದೆ ಏನು ಆರ್ಚ್ ಇದೆಯೋ ಆ ಕಡೆ ಬಂದಿದ್ದೀನಿ. ಇವಾಗ ತುಂಬ ಕೆಳಗಡೆ ಬಂದಿದ್ದೀನಿ. ಇವಾಗ ಇಲ್ಲಿ 2 ಕಲ್ಯಾಣಿಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಇಷ್ಟು ಜನ ನೆರೆದಿದ್ದಾರೆ ಏನಕ್ಕೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಲಭೈರವೇಶ್ವರ ಸ್ವಾಮಿಯನ್ನ ಮನೆ ದೇವರಾಗಿ ಯಾರೆಲ್ಲ ಪೂಜೆ ಮಾಡ್ತಾರೋ ಅಂಥವರು ತಮಗೆ ಏನಾದರೂ ಈ ಬಯಕೆಗಳನ್ನು ಅಂದರೆ ತಮ್ಮ ಕೋರಿಕೆಗಳನ್ನು ಈಡೇರಿಸುವಂತೆ ಹರಕೆ ಕಟ್ಕೊಂಡಿರ್ತಾರೆ. ಅಂದರೆ ಇವಾಗ ಮಕ್ಕಳಾಗಲಿ, ಮದುವೆ ಆಗಲಿ, ಕೆಲಸ ಸಿಗಲಿ, ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅಂಥದ್ದು ಬಗೆಹರಿಲಿ ಸ್ವಾಮಿ ಅಂತ ಹೇಳಿ ಹರಕೆ ಅದೇನಾದ್ರೂ ಸ್ವಾಮಿ ಅದರಂತೆ ನಡೆಸಿಕೊಟ್ಟರೆ ಈ ಜಾಗಕ್ಕೆ ಬಂದು ಮರಿಯನ್ನು ಕಡಿದು ಅಂದರೆ ಮೇಕೆಗಳು ಇಲ್ಲ ಹಾಡುಗಳನ್ನ ಕಟ್ ಮಾಡಿ ಕಡಿದು ಇಲ್ಲಿ ಪರ ಮಾಡ್ತಾರೆ. ಇದನ್ನ ಭುಕ್ತಿ ಅಂತ ಕರೀತಾರೆ. ಈ ಜಾಗದಲ್ಲಿ ಅವರು ಬಂದು ಇಲ್ಲೇ ಮರಿಯನ್ನು ಕಡಿದು ಅಡುಗೆ ಮಾಡಿ ಬಂದಂಥ ಭಕ್ತಾದಿಗಳು, ನೆಂಟರಿಷ್ಟರು, ಸಂಬಂಧಿಕರು ಎಲ್ಲರನ್ನು ಕರೆದುಕೊಂಡು ಬಂದು ಇಲ್ಲಿ ಅಡುಗೆಯನ್ನು ಮಾಡಿ ಊಟ ಬಡಿಸಲಾಗುತ್ತೆ. ಕಾಲಭೈರವೇಶ್ವರ ವಾರವಾದ ಭಾನುವಾರ ಇಲ್ಲಿ ಜನರು ಬಂದು ತುಂಬ ಜನ ನೆರೆದಿರ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಕಲ್ಯಾಣಿ ಸುತ್ತ ಕೂಡ ಜನಗಳು ನೆರೆದಿದ್ದಾರೆ. ಇಲ್ಲಿ ಭುಕ್ತಿ ಮಂಟಪಗಳು ಅಂತವರು ಕೂಡ ಮಂಟಪಗಳನ್ನು ಅದಕ್ಕೆ ಅಂತಲೇ ಕಟ್ಟಿದ್ದಾರೆ. ಮಂಟಪಗಳನ್ನು ದುಡ್ಡಿಗೆ ತಗೊಂಡು ಆ ಜಾಗದಲ್ಲೂ ಕೂಡ ಪರ ಮಾಡ್ಬೋದು. ಇಲ್ಲ ಅಂದರೆ ಹೀಗೆ ಮರಗಳ ಕೆಳಗಡೆ ಸ್ವಾಮಿ ಭೈರಪ್ಪನನ್ನು ಪೂಜಿಸಿ ಪರವನ್ನು ಮಾಡಲಾಗುತ್ತೆ. ಬೆಟ್ಟದ ಕೆಳಗಡೆ ಮಗುವಿನ ನಾಮಕರಣ, ಬೀಗರೂಟ ಹೀಗೆ ಹರಕೆಯನ್ನು ಹೊತ್ತುಕೊಂಡು ಈ ದೇವರು ಮನೆ ದೇವರಾಗಿರುವಂಥವರು ಬಂದು ಈ ಜಾಗದಲ್ಲಿ ಭುಕ್ತಿಯನ್ನು ಮಾಡುತ್ತಾರೆ. ಆದರೆ ಈ ಭುಕ್ತಿಯ ಮಾಡಿದ ನಂತರ ಇದು ಕೆಳಗಡೆ ಅಷ್ಟೇ ಎಲ್ಲ ಬಂದ ಭಕ್ತಾದಿಗಳಿಗೆ ಊಟವನ್ನು ಬಡಿಸಿ ಅವರು ಅಲ್ಲಿಂದನೇ ಹೋಗಬೇಕು. ಮೇಲ್ಗಡೆ ಬರೀ ದರ್ಶನಕ್ಕಷ್ಟೇ ಹೋಗಬೇಕು. ಯಾವುದೇ ಥರದ ಪ್ರಸಾದವನ್ನು ಬೆಟ್ಟದ ಮೇಲೆ ತಗೊಂಡು ಹೋಗೋ ಹಾಗಿಲ್ಲ. ಈ ಜಾಗದಲ್ಲಿ ಮಠದಿಂದ ಜನಪದ ಕಲಾಮೇಳ ನಡೆಯುತ್ತೆ. ಹಾಗಾಗಿ ಆ ಜನಪದ ಕಲಾಮೇಳಕ್ಕೆ ಹೇಗೆ ಆ ಜಾಗ ಇರಬೇಕು ಆ ಥರ ಇಲ್ಲಿ ಅದನ್ನು ಸೃಷ್ಟಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎತ್ತುಗಳು ನಿಜವಾದ ಎತ್ತುಗಳೇ ನಿಂತಿದ್ದಾವೆ ಅನ್ನೋ ಥರ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಈ ಜಾಗದಲ್ಲಿ 2 ಕೊಳಗಳನ್ನು ನೀವು ನೋಡಬಹುದು. ಒಂದು ಕೊಳದಲ್ಲಿ ತಾವರೆಯ ಹೂವು, ತಾವರೆ ಗಿಡಗಳೇ ತುಂಬಿ ಹೋಗಿದೆ. ಗಿಡಗಳನ್ನು ಕೀಳಬಾರ್ದು ಅಂತ ಇಲ್ಲಿ ಬೋರ್ಡು ಕೂಡ ಹಾಕಿದ್ರು. ಈ ಜಾಗದಲ್ಲಿ ಭುಕ್ತಿ ಮಾಡುವವರು ಅಂದರೆ ಪರ ಮಾಡುವಂಥವರು ಮೊದಲಿಗೆ ಜೋಗಪ್ಪನನ್ನು ಕರೆಸಿ ಇಲ್ಲಿ ಕಾಲಭೈರವೇಶ್ವರನಿಗೆ ಪೂಜೆಯನ್ನು ಮಾಡಿಸಲಾಗುತ್ತೆ. ಇಲ್ಲಿ ಜೋಗಪ್ಪನಿಗೆ ದೇವರ ರೀತಿಯಲ್ಲಿ ನಾವು ತುಂಬ ಮರ್ಯಾದೆಯನ್ನು ಇಲ್ಲಿ ಕೊಡಲಾಗುತ್ತೆ. ಅಂದರೆ ಇವರು ದೇವರ ಪ್ರತಿನಿಧಿಯಾಗಿರ್ತಾರೆ. ಹಳ್ಳಿಗೊಬ್ಬರು ಜೋಗಪ್ಪ ಇರುವುದಿಲ್ಲ. ಸುಮಾರು 16 ಹಳ್ಳಿಗಳಿಗೆ ಒಬ್ಬ ಜೋಗಪ್ಪ ಇರ್ತಾರೆ. ಇವರು ದೇವರ ಪ್ರತಿನಿಧಿಗಳಾಗಿದ್ದು ಜೋಗಪ್ಪನವರು ಇವರಿಗೆ ಮದುವೆಗೆ ಮುಂಚೆನೆ ಇಲ್ಲಿ ಮಂತ್ರ ದೀಕ್ಷೆಯನ್ನ ಕೊಡಲಾಗುತ್ತೆ. ಏನಿಲ್ಲಿ ಭುಕ್ತಿ ಮಾಡ್ತಾರೋ ಪರ ಮಾಡ್ತಾರೋ ಅದಕ್ಕೂ ಮುಂಚೆ ಇಲ್ಲಿ ಜೋಗಪ್ಪ ಬಂದು ಬೆಳಿಗ್ಗೆನೆ ತ್ರಿಶೂಲವನ್ನ ಅಂದ್ರೆ ಈ ಮರದ ಕೆಳಗಡೆ ನೀವು ನೋಡ್ತಾ ಇರ್ಬೋದು ತ್ರಿಶೂಲವನ್ನ ಇಟ್ಟು ಮುಂದೆ ಮೊದಲಿಗೆ ತಮ್ಮ ಮೊಸರನ್ನ ತಳಿಗೆಯನ್ನು ಇಟ್ಟು ಸ್ವಾಮಿಯನ್ನ ನೆನೆಸಿ ಆ ಮರಿಯನ್ನು ಒಪ್ಪಿಗೆ ಕೇಳ್ತಾರೆ. ಆ ಮರಿ ಒಪ್ಪಿಗೆ ಕೊಟ್ಟ ಮೇಲೇನೆ ಆ ಮರಿ ಕಡಿದು ನಂತರ ಆ ಕಡಿದ ನಂತರ ಇಲ್ಲಿ ಅಡಿಗೆಯನ್ನು ಮಾಡಿ ಮತ್ತೆ ಇನ್ನೊಂದು ಬಾರಿ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಲಾಗುತ್ತೆ. ಈ ದೇವಸ್ಥಾನದ ಜೋಗಪ್ಪ ಪದ್ಧತಿಯು ವಂಶಂ ಪರಂಪರೆಯಾಗಿಯೂ ಕೂಡ ಇರುತ್ತೆ. ನಂತರ ತಮ್ಮ ಮನೆಯ ದೊಡ್ಡ ಮಗನಿಗೆ ದೀಕ್ಷೆಯನ್ನು ಕೊಟ್ಟು ಜೋಗಪ್ಪನಾಗಿ ಮಾಡಲಾಗುತ್ತೆ.
ತಿರುಪತಿ ತಿಮ್ಮಪ್ಪನಿಗೆ ಹೇಗೆ ದಾಸಪ್ಪ ಬಂದು ಪೂಜೆಯನ್ನು ನೆರವೇರಿಸ್ತಾರೋ ಹಾಗೆ ಕಾಲಭೈರವೇಶ್ವರ ಸ್ವಾಮಿಗೆ ಇಲ್ಲಿ ಜೋಗಪ್ಪ ಬಂದು ಪೂಜೆಯನ್ನು ನಡೆಸಲಾಗುತ್ತೆ. ಇವರು ದೇವರ ಪ್ರತಿನಿಧಿಗಳಾಗಿರ್ತಾರೆ. ಜೋಗಪ್ಪ ಅಂದರೆ ಇವರಿಗೆ ದೀಕ್ಷೆಯಾದ ನಂತರ ನೀವು ನೋಡ್ತಾ ಇರ್ಬೋದು, ಇವರ ಕಿವಿಯಲ್ಲಿ ಒಂದು ಓಲೆಯನ್ನು ಹಾಕಿದ್ದಾರೆ. ಇವರು ದೀಕ್ಷೆ ಆದ ನಂತರ ಈ ಥರ ಓಲೆ ಹಾಕೋದು. ಕಾವಿ ಬಟ್ಟೆಯನ್ನು ಧರಿಸಿರ್ತಾರೆ, ಕತ್ತಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಹಾಕಿರ್ತಾರೆ, ಹಣೆಯಲ್ಲಿ ವಿಭೂತಿಯನ್ನು ಇಟ್ಟು ಕೈಯಲ್ಲಿ ಬೆತ್ತವನ್ನು ಹಿಡಿದು ಜೋಳಿಗೆಯನ್ನು ಹಾಕಿರ್ತಾರೆ ಜೋಗಪ್ಪನವರು. ಇಲ್ಲೇ ದೀಕ್ಷೆ ಕೊಡೋದು, ಅದು ಶಿವರಾತ್ರಿ ಟೈಮಲ್ಲಿ ಕೊಡ್ತಾರೆ. ಶಿವರಾತ್ರಿಗೆ ನೀನು ಯಾವಾಗ ಕೇಳು 6 ತಿಂಗಳಲ್ಲಿ ಒಂದೇ ದಿನ ಅಂತ ಏನಿಲ್ಲ, ಯಾವಾಗ ಪ್ರತಿಯೊಬ್ಬರು ಜೋಗಪ್ಪನ ಹತ್ರನೂ ಒಂದು ಪಾತ್ರೆ ಇರುತ್ತೆ. ಅದು ದೇವರ ಹೆಸರಲ್ಲಿ ತುಂಬ ವಿಶೇಷವಾಗಿರುತ್ತೆ. ಏನು ನಾವು ಮರಿ ಕಡ್ದು ತ್ರಿಶೂಲದ ಮುಂದೆ ಆ ಅಡಿಗೆಯನ್ನು ಮಾಡಿ ಸ್ವಾಮಿಗೆ ನಾವು ಅರ್ಪಿಸಿರ್ತೀವೋ ಆ ಎಡೆಯನ್ನು ಇವರು ಅವರ ಪಾತ್ರೆಯಲ್ಲಿ ಹಾಕಿ ಮನೆಗೆ ತಗೊಂಡು ಹೋಗ್ತಾರೆ. ಈ ಪದ್ಧತಿ ಜೋಗಪ್ಪನವರಿಗೆ ಇಲ್ಲಿ ನಡೆಸಲಾಗುತ್ತೆ. ಜೋಗಪ್ಪನವರು ದೇವರ ಪ್ರತಿನಿಧಿಗಳಾಗಿರೋದ್ರಿಂದ ದೇವರಿಗೆ ನಾವು ಎಷ್ಟು ಮರ್ಯಾದೆ ಗೌರವವನ್ನು ಕೊಡುತ್ತೇವೆ, ಹಾಗೆ ಜೋಗಪ್ಪನವರಿಗೂ ಕೂಡ ಅಷ್ಟೇ ಗೌರವ ಮರ್ಯಾದೆಯನ್ನು ಇಲ್ಲಿ ನೀಡಲಾಗುತ್ತೆ. ನನಗೆ ತಿಳಿದಂತೆ ಆದಿಚುಂಚನಗಿರಿಯ ವಿಶೇಷತೆಗಳನ್ನು ನಾನು 3 ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ. ಕಾಲಭೈರವೇಶ್ವರ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ